ಎರಡನೆಯ ಭಾಗವನ್ನು ಕೇಳಿ. ಹೀಗಾಗಿ ಇಲ್ಲಿ ಈ ರೇವಣ ಸಿದ್ಧ ಸಂಪ್ರದಾಯ ಅಂತಕ್ಕಂಥದಕ್ಕೆ ಬೇರೆಯವರು ಬೇರೆ ಬೇರೆ ರೀತಿಯಾಗಿ ಅದಕ್ಕೆ ಒಂದು, ನಾನು ಹೇಳಿದ್ನಲ್ಲ ಈಗ ಇದುವರೆಗೆ ಶಿಷ್ಟ ಪರಂಪರೆ ಮತ್ತು ಪರಿಶಿಷ್ಟ ಪರಂಪರೆಗಳ ಮಧ್ಯೆ ಯಾವ ರೀತಿ ಸಂಘರ್ಷವಾಗಿ ಕೊನೆಗೆ ಶಿಷ್ಟ ಪರಂಪರೆಯೇ ಇಲ್ಲ ಅಂತಕ್ಕಂಥ ಸನಾತನ ಧರ್ಮದ ಅಸ್ತಿತ್ವವನ್ನೇ ಕೊನೆಗೊಳಿಸ್ತಕ್ಕಂಥ ಆ ಇತಿಹಾಸವನ್ನೇ ಬಂದ್ ಮಾಡತಕ್ಕಂಥ ಪ್ರಯತ್ನ ಏನು ನಡೀತೋ ಅಂಥ ಪ್ರಯತ್ನ ಇದರಲ್ಲೂ ನಡೆದಿದೆ. ಈ ರೇವಣ ಸಿದ್ಧರ ಶಾಂತ ಪರಂಪರೆ ಮತ್ತು ಮರುಳು ಪರಂಪರೆ ಅಂತ ಈ ಎರಡು ವಿಚಾರದ ಮೇಲೆ ಪ್ರಹಾರಗಳಾಗಿವೆ. ಇದನ್ನು ನಾನು ಸ್ಪಷ್ಟವಾಗಿ ಸಂಶೋಧನೆಯನ್ನು ಮಾಡಿದ್ದೇನೆ. ಮಾಡಿದಾಗ ನನಗೆ ಶಾಂತ ಪರಂಪರೆಯ ಮೂಲ ಇರತಕ್ಕಂಥದ್ದು ಜೈನ ಧರ್ಮದಲ್ಲಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಅಧ್ಯಯನಗಳಿಂದ ಗೊತ್ತಾಯಿತು. ಅಲ್ಲಿರ್ತಕ್ಕಂಥ ಮರುಳ, ಶಾಂತ, ಮರುಳಿಮಯ್ಯ, ಮರುಳ ಭಟ್ಟ, ಶಾಂತಿಮಯ್ಯ, ಶಾಂತ ಪರಂಪರೆ ಮತ್ತು ಅದು ಕುರುಬರಿಗೆ ಹೇಗೆ ಬಂತು, ಶಾಂತ ಸಿಂಹಾಸನ ಅಂತ ಇವತ್ತೇನೇನೋ ಕೆಲವು ಸಣ್ಣ ಸಣ್ಣ ಶಾಸನಗಳನ್ನು ಇಟ್ಕೊಂಡು ಅವ್ರು ಏನು ಹೇಳ್ತಿದ್ದಾರೆ. ಆದರೆ ಅದರ ಮೂಲ ಎಲ್ಲಿದೆ ಅಂತಕ್ಕಂಥದ್ದು ಪಾಪ ಅವ್ರಿಗೆ ಗೊತ್ತಿಲ್ಲ. ಅಧ್ಯಯನದ ಕೊರತೆ ಅಥವಾ ತಮ್ಮ ಸ್ವಪ್ರತಿಷ್ಠೆ ಅಥವಾ ನಾವೇ ಈಗೇನು ವಾದ ಹುಟ್ಟಿದೆಯಲ್ಲ ಸನಾತನ ಧರ್ಮಕ್ಕಿಂತ ನಮ್ಮದೇ ಮುಂಚೆ ಅಂತ ಹೇಳಿರ್ತಾರಲ್ಲ, ಅವರು ಬುಡಕಟ್ಟನ್ನು ಪ್ರಧಾನವಾಗಿಟ್ಕೊಂಡು ಪರಿಶಿಷ್ಟ ಪರಂಪರೆಯನ್ನು ಪ್ರಧಾನವಾಗಿಟ್ಕೊಂಡು ಅವರು ಸಂಶೋಧನೆ ಮಾಡ್ತಾ ಇದ್ದಾರೆ. ನಾವು ಮಾಡ್ತಿರ್ತಕ್ಕಂಥ ಸಂಶೋಧನೆ ಶಿಷ್ಟ ಪರಂಪರೆಯನ್ನು ಬುನಾದಿಯನ್ನು ಇಟ್ಟುಕೊಂಡು ಮಾಡ್ತಕ್ಕಂಥ ಸಂಶೋಧನೆ. ಆದರೂ ಕೂಡ ನಾವೇನು ಹೇಳಿದ್ದೀವಿ, ಬುಡಕಟ್ಟು ಜನಾಂಗದ ಒಂದು ಸಂಸ್ಕೃತಿಯನ್ನು ಮೀರಿದ ಮೇಲೆ ಶಿಷ್ಟ ಪರಂಪರೆ ಹುಟ್ಟಿ ಅಲ್ಲಿಂದ ಮುಂದಕ್ಕೂ ಕೂಡ ಸಾಕಷ್ಟು ಸಂಶೋಧನೆ ಇದೆ. ಅದಾದ ಮೇಲೆ ಪರಿಶಿಷ್ಟ ಮತ್ತು ಶಿಷ್ಟ ಪರಂಪರೆಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಮತ್ತೆ ಉಳಿದು ಬಂದಿವೆ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಅರ್ಥವಾಗುವಂತೆ ಸುಲಭ ಸಾಧ್ಯವಾಗಿ ಸರಳವಾಗಿ ನಾನು ಇದನ್ನು ಸರಳೀಕರಿಸಿ ಹೇಳ್ತಾ ಬಂದಿದ್ದೇನೆ. ಆದರೂ ಕೂಡ ಇವತ್ತವರೆಗೂ ಯಾರ ಕಿವಿಗೂ ಹೋಗಿಲ್ಲ. ಇಂಥ ಒಂದು ಕೆಟ್ಟ ಕಾಲ ಬಂದಿದೆ. ಇತಿಹಾಸದ ಮೇಲೆ ಪ್ರಜ್ಞೆ ಇಲ್ಲ. ಯಾರಾದರೂ ಪ್ರಜ್ಞೆಯಿಂದ ಅಧ್ಯಯನ ಮಾಡಿ ಹೇಳಿದರೆ ಅದನ್ನು ಕೇಳ್ತಕ್ಕಂಥ ಸಂಯಮ ಕೂಡ ಇಲ್ಲ. ಇಂಥ ಕ್ಷುಲ್ಲಕ ಮನಸ್ಥಿತಿ ಬಂದಿರತಕ್ಕಂಥ ಇವತ್ತಿನ ಸಮಾಜದಲ್ಲಿ ಯಾವುದೇ ಮಠಪೀಠಗಳ ಚರಿತ್ರೆಗಳು ಯಾರ ಮನಸ್ಸಿಗೂ ಕೂಡ ಸ್ಪಷ್ಟವಾಗಿ ಅರ್ಥವಾಗ್ತಕ್ಕಂಥ ಗೊಂದಲವನ್ನು ಸೃಷ್ಟಿಸತಕ್ಕಂಥದ್ದು ಇನ್ನೊಂದು ದೊಡ್ಡ ಒಂದು ಪಿಡುಗಾಗಿದೆ. ಇದು ಸಂಶೋಧನೆಗೆ ಹಿಡಿದಿರತಕ್ಕಂಥ ಗ್ರಹಣ ಅಂತ ನಾನು ಇದನ್ನು ಒಂದು ವ್ಯಾಖ್ಯಾನವನ್ನು ಮಾಡುತ್ತೇನೆ. ಯಾಕಂದರೆ ಮುಖ್ಯವಾಗಿರತಕ್ಕಂಥ ಪ್ರಧಾನ ಹಿರಿಯ ಸಂಶೋಧಕರೇ ಈ ರೀತಿ ಒಂದು ಭೇದಗಳನ್ನು ಸೃಷ್ಟಿ ಮಾಡಿ ಹೋಗಿದ್ದರಿಂದ, ಗೊಂದಲವನ್ನು ಏರ್ಪಡಿಸಿದ್ದರಿಂದ ಅವು ಜನಸಾಮಾನ್ಯರ ತಲೆಯಲ್ಲಿ ಹೊಕ್ಕು ಹುಳಗಳಂತೆ ಕೊರಿತಾ ಇರತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದ್ದರಿಂದ ನಾನು ಆ ಹುಳಗಳನ್ನು ತೆಗೆದು ಮತ್ತೆ ಆ ಮರವು ಬೆಳೆಯುವಂತೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶವಾಗಿತ್ತು. ಅದಕ್ಕೋಸ್ಕರ ನಾನು ಈ 2-3 ಎಳೆಗಳನ್ನು, ಒಂದು ಸನಾತನ ಧರ್ಮದ ಶೂನ್ಯ ಧ್ಯಾನ, ಅಜೀವಿಕರ ಶೂನ್ಯ ಧ್ಯಾನ ಮತ್ತು ಈಗಿನ ಶೂನ್ಯಪೀಠಕ್ಕೆ ಮೂಲ ಕಾರಣವಾಗಿರತಕ್ಕಂಥ ಹರದನಹಳ್ಳಿಯ ಗೋಸಲ ಮಠ ಹಿಂದೆ ಶೂನ್ಯ ಧ್ಯಾನ ಕೇಂದ್ರವಾಗಿತ್ತು ಅಂತಕ್ಕಂಥದ್ದು ಒಂದು ಹಿನ್ನೆಲೆ. ಅಲ್ಲಿ ರೇವಣಸಿದ್ಧರ ಸಂಪರ್ಕ ಇತ್ತು ಅಂತಕ್ಕಂಥದ್ದು ಒಂದು ವಿಷಯ. ಇದೇ ರೇವಣಸಿದ್ಧರಿಗೆ ಲಾಕುಳ ಶೈವ, ಲಾಕುಳ ಬ್ರಾಹ್ಮಣ, ಲಾಕುಳ ಧರ್ಮದ ಲಕುಲೀಶನ ಪರಂಪರೆ ಇತ್ತು ಅಂತಕ್ಕಂಥದ್ದು, ಅದು ಮುಂದೆ ಅಭಿನವ ಪಾಶುಪತವಾಯಿತು ಅಂತಕ್ಕಂಥದ್ದು ಒಂದು. ಇದು ಒಂದು ಸಂಶೋಧನೆ. ಅನಂತರ ಈ ರೇವಣ ಅಂತಕ್ಕಂಥ ಪದ ಕೂಡ ಈ ಪರಿಶಿಷ್ಟ ಪರಂಪರೆಯಲ್ಲಿ ಎಲ್ಲೂ ಕೂಡ ಬರುವುದಿಲ್ಲ. ಸಿದ್ಧ ಅಂತಕ್ಕಂಥ ಮಾತು ಬಿಡಿ, ಅದು ಬೇರೆ. ಅದು ಯಾವುದೋ ಒಂದು ರೀತಿಯಾಗಿ ಸಿದ್ಧಿಯನ್ನು ಪಡೆದಾಗ ಅದು ಬೇರೆ ಸಿದ್ಧ ಅಂತ ಅದು ಮತ್ತೆ ಅದರ ಮುಂದೆ ಸೇರ್ಕೊಳ್ಳುತ್ತೆ ಅನ್ವರ್ಥವಾಗಿ. ಆದರೆ ಈ ರೇವಣ, ಮರುಳ, ಶಾಂತ, ಮರಳಿಮಯ್ಯ, ಮರುಳ ಭಟ್ಟ ಇವು ಕೂಡ ಹಳೆಯ ಶಾಸನಗಳಲ್ಲಿವೆ. ಕುರುಬರು ಕಾಲದ್ದಲ್ಲ, ಇನ್ನೊಂದಲ್ಲ. ಇದು ಬಹಳ ಹಳೆಯ ಸನಾತನ ಶಿಷ್ಟ ಅಂದರೆ ಸಾತ್ವಿಕ ಜನಾಂಗದಲ್ಲಿ ಸದ್ಧರ್ಮದಲ್ಲಿ ಬಂದಿರತಕ್ಕಂಥ ವಿಷಯಗಳು. ಈಗಿನ ಸಾಧರು ಉಜ್ಜಿನಿ ಪೀಠದ ಒಂದು ಸಾತ್ವಿಕ ಪರಂಪರೆಯನ್ನು ಹಿಡಿದು ಅಲ್ಲಿ ಹುಟ್ಟಿದಂಥ ಒಬ್ಬ ದಲಿತ ಮರಳು ಸಿದ್ಧ ಅಂತ ಹೇಳ್ತಾರೆ. ಆದರೆ ಅವನು ವಾಸ್ತವಿಕವಾಗಿ ದಲಿತನಲ್ಲ. ನಮ್ಮ ಸಂಶೋಧನೆಯಲ್ಲಿ ಅವನು ದಲಿತನಲ್ಲ. ಅವನು ಹುಟ್ಟಿರ್ತಕ್ಕಂಥ ರೀತಿ ಬೇರೆ ಇದೆ. ಅವನ ಸಾಕು ತಂದೆ ತಾಯಿಗಳು ಮಾತ್ರ ಅವರು ದಲಿತರಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ 4 ಕಥೆ ಇದ್ದಾವೆ. ಅವುಗಳಲ್ಲಿ ಒಂದಕ್ಕೊಂದಕ್ಕೆ ಭಿನ್ನಾಭಿಪ್ರಾಯ ಇದೆ, ಒಮ್ಮತ ಇಲ್ಲ. ಅದರಿಂದ ನಾನು ಮತ್ತು ಈ ಲೋಕಾಯತ ಶಾಕ್ತ ಶೈವ ಗ್ರಂಥವನ್ನು ಬರೆದಿರತಕ್ಕಂಥ ಬಸವರಾಜ ತೂಲಹಳ್ಳಿಯವರ ಇಬ್ಬರ ದೃಷ್ಟಿಕೋನದಿಂದ ನೋಡಿದಾಗ ಅಲ್ಲಿ ನಡೆದಿರತಕ್ಕಂಥದ್ದೇ ಬೇರೆ ಇದೆ. ಅಲ್ಲಿ
ಒಂದು ಭೈರವ ಬೆಟ್ಟ ಅಂತ ಇತ್ತು, ಅಲ್ಲಿ ತಾಂತ್ರಿಕರಿದ್ದರು. ಈಗ ಹೇಗೆ ಚುಂಚನಗಿರಿಯಲ್ಲಿ ಹೇಗೆ ಒಂದು ಕಾಪಾಲಿಕ ಪಂಥ ಇತ್ತೋ ಆ ರೀತಿ ಅಲ್ಲೂ ಒಂದು ಅದಕ್ಕೆ ಸಮಾನವಾಗಿ ಹೋಲಿಕೆ ಆಗ್ತಕ್ಕಂಥ ಒಂದು ಸಿದ್ಧರ, ಒಂದು ಭೈರವರ, ನಾಥರ, ಬೋಡು ಸಿದ್ಧರ ಒಂದು ಸಂಪ್ರದಾಯ ಅಲ್ಲಿತ್ತು. ಅದೊಂದು ನೆಲೆ ಇತ್ತು, ಅಲ್ಲಿ ತಂತ್ರ ವಾಮಾಚಾರ ನಡೀತಾ ಇತ್ತು ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಮತ್ತು ಎಲ್ಲ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ಭೈರವ ಗುಹೆಗಳು, ಭೈರವ ದೇವಸ್ಥಾನಗಳು ಇದ್ದಿದ್ದು, ಅದರ ಪಕ್ಕದಲ್ಲಿ ಮತ್ತು ಸೋಮೇಶ್ವರ ದೇವಸ್ಥಾನ ಇರತಕ್ಕಂಥದ್ದು. ಇಂಥ ಒಂದು ಒಂದಕ್ಕೊಂದಕ್ಕೆ ಪೂರಕವಾಗಿರತಕ್ಕಂಥ ಇವೆರಡಕ್ಕೂ ಏನು ಸಂಬಂಧ? ಒಂದು ಕಡೆ ಭೈರವ ಮತ್ತು ಇನ್ನೊಂದು ಕಡೆ ಸೋಮೇಶ್ವರ ದೇವಸ್ಥಾನ, ಸೋಮೇಶ್ವರ ಲಿಂಗ, ಇವೆಲ್ಲವೂ ಅಕ್ಕಪಕ್ಕದಲ್ಲಿ ಇರತಕ್ಕಂಥದ್ದು. ಮತ್ತು ರಾಮಗಿರಿ ಕರಿಸಿದ್ದರು ಇರತಕ್ಕಂಥ ಪ್ರದೇಶಗಳಲ್ಲಿ ಭೈರವ ಮತ್ತು ಸೋಮೇಶ್ವರ ಲಿಂಗ ಇರತಕ್ಕಂಥದ್ದು. ಇವರು ರೇವಣಸಿದ್ಧರ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥದ್ದು. ಈ ರೇವಣಸಿದ್ಧರ ಪ್ರದೇಶಗಳಲ್ಲೂ ಕೂಡ ಇಂಥ ಬೆಟ್ಟಗಳು, ಅಲ್ಲಿ ಭೈರವರ ಗುಹೆಗಳು, ಮತ್ತು ಅವರು ಭೈರವರನ್ನು ವಾದ ವಿವಾದಗಳಿಂದಲೂ ತಮ್ಮ ಪ್ರಭಾವಕ್ಕೊಳಪಡಿಸಿಕೊಂಡು ಅಲ್ಲಿ ಗೆದ್ದು ಅಲ್ಲಿ ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇಂಥ ಹಲವಾರು ಕ್ಷೇತ್ರಗಳನ್ನು ನಾವು ಕಂಡು ಇವೆಲ್ಲವುಗಳನ್ನು ನೋಡಿ, ಧರ್ಮಗ್ರಂಥಗಳ ಆಧಾರಗಳನ್ನು ನೋಡಿ ನಾವು ಈ ಒಂದು ತೀರ್ಮಾನಕ್ಕೆ ಬಂದಿವಿ. ಏನು ತೀರ್ಮಾನ ಅಂತಂದರೆ, ಒಂದು ಶಿಷ್ಟ ಪರಂಪರೆಯ ಸಂಪ್ರದಾಯ, ಬುಡಕಟ್ಟು ಸಂಪ್ರದಾಯ ಹಿಂದಿನಿಂದಲೂ ಇದ್ದರೂ ಕೂಡ ಸಮಾನಾಂತರವಾಗಿ ಒಂದು ಶಿಷ್ಟ ಪರಂಪರೆ ಹಿಂದಿನಿಂದಲೂ ಬಂದಿದೆ. ಅದು ವೈದಿಕ ಪರಂಪರೆ. ವೈದಿಕ ಪರಂಪರೆಗಿಂತ ಮುಂಚೆ ಇದ್ದಂಥ ಶೈವ ಪರಂಪರೆ. ಆ ಶೈವ ಪರಂಪರೆಯಲ್ಲಿ ಸಾತ್ವಿಕ ಸಂಪ್ರದಾಯ ಹಿಂದಿನಿಂದಲೂ ಇದೆ, ವೀರಭದ್ರಾದಿಗಳ ಗಣಗಳ ಕಾಲದಿಂದಲೂ ಇದೆ. ಅದಕ್ಕೋಸ್ಕರವಾಗಿ ಅವರು ಯಜ್ಞವನ್ನು ಖಂಡಿಸಿದರು, ಯಜ್ಞಕ್ಕೆ ಬಲಿ ಕೊಡತಕ್ಕಂಥ ಒಂದು ಪದ್ಧತಿಯನ್ನು ಖಂಡಿಸಿದರು, ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡಿದರು. ಹೀಗೆ ವೈದಿಕತೆಗೆ ಹಿನ್ನೆಲೆಯಾಗಿ ನಿಂತಿದ್ದಂಥ ವಿಷ್ಣುವನ್ನು ತರಿದರು, ಆತನನ್ನು ಪಳಗಿಸಿದರು, ಅವನನ್ನು ಕೂಡ ಶಿವಭಕ್ತಿಗೆ ಒಳಪಡಿಸಿದರು ಅಂಥೇಳಿ ಇಂಥ ಒಂದು ಕಥೆಗಳು ಇವತ್ತು ಕೂಡ ಗ್ರಾಮೀಣ ಮಟ್ಟದಲ್ಲಿ ನಡೀತಿರ್ತಕ್ಕಂಥ ದಕ್ಷ ಯಜ್ಞ, ಹೋಮಕುಂಡ, ಏನು ಕೆಂಡದಾರ್ಚನೆ ಅಂತ ಮಾಡ್ತಾರಲ್ಲ ವೀರಭದ್ರ ಸ್ವಾಮಿದು, ಅದರ ಹಿನ್ನೆಲೆ ಇದೇ ಆಗಿದೆ. ಮತ್ತೆ ಬಿಟ್ಟರೆ ಅಲ್ಲಿನ್ನೇನೂ ಇಲ್ಲ. ಅಲ್ಲೇನು ಕುರಿ ಕೋಳಿ ಕೊಯ್ಯೋದಿಲ್ಲ, ಯಾವ ಕುರುಬರು ಬರೋಲ್ಲ, ಏನೂ ಬರೋದಿಲ್ಲ. ವೀರಭದ್ರಂದೇ ಬೇರೆ, ವೀರಪ್ಪಂದೇ ಬೇರೆ. ಇಲ್ಲಿ ಯಾವ ಕುರಿ ಏನಾರೆ ಕೊಡದಿದ್ದರೆ ಅದು ಹೇಳ್ಬೋದಿತ್ತು ಹಂಗೆ. ಆದರೆ ಅಲ್ಲಿ ಕುರಿದಲ್ಲೇನು ಇಟ್ಟಿರ್ತಕ್ಕಂಥ ಒಂದು ಕ್ರಮವೇ ಬೇರೆ ಇದೆ. ಅದಕ್ಕೆ ಕಲಬುರ್ಗಿಯವರು ಬೇರೆ ರೀತಿಯ ಅರ್ಥಗಳನ್ನು ಕಲ್ಪಿಸಿ ಅದಕ್ಕೆ ಒಂದು ರೀತಿಯಾಗಿ ಒಂಥರ ಅದೊಂದು ರೀತಿ ಕೆಟ್ಟೋಗಿದೆ. ಆ ಸಂಶೋಧನೆಯೇ ಕೆಟ್ಟೋಗಿದೆ ಬಿಡಿ. ಅದನ್ನು ನಾವು ಯಾಕೆ ಹೇಳಬೇಕು? ಈಗ ಬೇಕಾದ್ರೆ ಓದ್ಕೊಳ್ಳಿ. ನಾವು ಅದನ್ನು ವೀರಭದ್ರ ಬೇರೆ, ಬೀರಪ್ಪ ಬೇರೆ. ವೇದ ಪೂರ್ವ ಕಾಲದಲ್ಲೇ ಇದ್ದಂಥ ವೀರಭದ್ರನಿಗೂ ಜಾನಪದ ಕಾಲದಲ್ಲಿ ಬಂದಂಥ ಬೀರಪ್ಪನಿಗೂ ಇವರು ಒಂದಕ್ಕೊಂದು ಸಂಬಂಧವನ್ನು ಕಟ್ಟಿದ್ದಾರೆ. ನಾವು ಸಾಕಷ್ಟು ದೀರ್ಘಾಲೋಚನೆಯನ್ನು ಮಾಡಿ, ಕೇವಲ ಒಂದು ದಿವಸ ಅಲ್ಲ, ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, ವರ್ಷ ಅಲ್ಲ, ಸಾಕಷ್ಟು ಯೋಚನೆಯನ್ನು ಮಾಡಿದ್ದೇವೆ. ಕೂದಲು ಎಷ್ಟಿದಾವೋ ಅದಕ್ಕಿಂತ ಜಾಸ್ತಿ ಯೋಚನೆ ನಾವು ಮಾಡಿದ್ದೀವಿ. ಅಷ್ಟು ಸುಲಭ ಏನಲ್ಲ ಸಂಶೋಧನೆ. ಮತ್ತು ಇನ್ನೊಂದು ಏನಂದರೆ, ಯೋಚನೆ ಮಾಡ್ತಾ ಹೋದರೆ ಯಾವುದೂ ಪರಿಹಾರ ಸಿಗೋದಿಲ್ಲ. ಈಗಿರ್ತಕ್ಕಂಥ ಭೌತಿಕ ಆಧಾರಗಳು ನಮಗೆ ಸಾಕಷ್ಟು ಗ್ರಾಸವನ್ನು ಒದಗಿಸ್ತವೆ. ವೇದಗಳ ಕಾಲವೇ 3000-4000 ವರ್ಷ ಅಂದರೆ, ಇನ್ನು ವೇದಗಳ ಪೂರ್ವಕಾಲ ಅಂದರೆ ಎಷ್ಟು ವರ್ಷ ಇರ್ಬೋದು, ಆಗಮಗಳ ಕಾಲ ಎಷ್ಟಿರ್ಬೋದು, ಶೈವ ಜನಾಂಗದ ಹಿನ್ನೆಲೆ ಏನಿರ್ಬೋದು, ಕೈಲಾಸದ ಒಂದು ಹಿನ್ನೆಲೆ ಏನಿರ್ಬೋದು, ಅದರ ಮಹತ್ವ ಏನಿರ್ಬೋದು, ಸಿಂಧು ನದಿ ನಾಗರಿಕತೆಯನ್ನು ತಗೋಬೇಕು ನಾವಲ್ಲಿ, ಬರೀ ಒಂದನ್ನೇ ತಗೊಳ್ಳೋದಲ್ಲ. ಈ ಎಲ್ಲವನ್ನು ನೋಡಿದಾಗ ಭಾಷೆಗಳ ಒಂದು ಬೆಳವಣಿಗೆಯನ್ನು ನಾವಲ್ಲಿ ತಗೋಬೇಕು. ಜನಾಂಗಗಳ ಅಧ್ಯಯನ, ಲಿಪಿಗಳು, ಭಾಷೆಗಳು ಅವು ಬೆಳೆದು ಬಂದಂಥದ್ದು, ಈಗ ಬಳಕೆಯಲ್ಲಿರ್ತಕ್ಕಂಥ ಭಾಷೆಗಳು, ಯಾವ ಭಾಷೆ ಮೂಲ ಭಾಷೆಯಾಗಿದೆ, ಅದರ ಹಿನ್ನೆಲೆ ಏನು, ಪ್ರಾಕೃತ ಅಂದ್ರೇನು, ಸಂಸ್ಕೃತ ಅಂದ್ರೇನು, ಇಂಥ ಒಂದು ಬೃಹತ್ ಬಹಳ ಮೇಧಾವಿತನ ಇದಕ್ಕೆ ಬೇಕಾಗತ್ತೆ ಸಂಶೋಧನೆಗೆ. ಸುಮ್ಮನೆ ಸಾಧಾರಣ ಜನಗಳು ಸಂಶೋಧನೆ ಮಾಡಲಿಕ್ಕೂ ಆಗಲ್ಲ, ಏನು ಯಾವ ಪುಸ್ತಕನೂ ಬರೆಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾವುದೋ ಒಂದು 4 ಪುಸ್ತಕ ಇಟ್ಕೊಂಡು ಅದನ್ನು ಇನ್ನೊಂದಷ್ಟು ಏನೋ ಒಂದು ತಿರುಚಿಬಿಟ್ಟು ಬರಿಬೋದು. ಬಿಟ್ಟರೆ ನಿಜವಾದ ನ್ಯಾಯವನ್ನು ಸಂಶೋಧನೆಯಲ್ಲಿ ಒದಗಿಸಲಿಕ್ಕೆ ಬಹಳ ಮೇಧಾವಿತನ ಬೇಕಾಗುತ್ತೆ. ನ್ಯಾಯ ತೀರ್ಮಾನವನ್ನು, ಇತಿಹಾಸಕ್ಕೆ, ಸಂಶೋಧನೆಗೆ ನ್ಯಾಯವನ್ನು ಕೊಡತಕ್ಕಂಥ ಶಕ್ತಿ, ಧೀಶಕ್ತಿ ಬೇಕಾಗುತ್ತೆ. ಅದು ಕೆಲವರಲ್ಲಿ ಇರುವುದಿಲ್ಲ. ಆಗ ಸಂಶೋಧನೆಗಳು ಫೇಲ್ಯೂರ್ ಆಗ್ತವೆ, ಮಸಿ ನುಂಗಿ ಹೋಗ್ತವೆ, ನುಂಗಿ ನೀರು ಕುಡಿದು ಹೋಗ್ತವೆ, ಹೊಳೆಯಲ್ಲಿ ಹುಣಸೆಹಣ್ಣು ಕರಗಿದಂಗೆ ಆಗುತ್ತೆ ಅಂತೇಳಿ ನನ್ನ ಒಂದು ಅನುಭವದಿಂದ ನಾನು ಇಂಥ ಮೇಧಾವಿ ಸಂಶೋಧಕರನ್ನು ಹುಡುಕಿದೆ. ಆದರೆ ನನಗೆ ಸಿಕ್ಕಿದ್ದು ಬಸವರಾಜ ತೋಲಳಿಯವರು ಬಿಟ್ಟರೆ ಮತ್ತಾರು ಅಂಥ ಸಂಶೋಧಕರು ನನಗೆ ಸಿಗಲಿಲ್ಲ, ಇವತ್ತವರೆಗೂ ಸಿಕ್ಕಿಲ್ಲ. ಅದರಿಂದ ನಾನು ಹುಡುಕಕ್ಕೂ ಹೋಗಿಲ್ಲ. ಸದ್ಯ ಅವರನ್ನು ನಾನು ಸ್ವಲ್ಪ ಆದರ್ಶವಾಗಿ ಇಟ್ಕೊಂಡು ಸರಿ ಇದೆ ಅವರು ಮಾಡಿರ್ತಕ್ಕಂಥ ಸಂಶೋಧನೆ ಅಂತ ಒಪ್ಕೊಂಡಿದ್ದೀನಿ. ಕೇವಲ ಅವರು ಉಜ್ಜಿನಿ ಪೀಠದ
ವಿರುದ್ಧವಾಗಿ ಬರೆದಿದ್ದಾರೆ ಅಂತಕ್ಕಂಥ ವಿಷಯಕ್ಕಲ್ಲ, ನ್ಯಾಯವಾಗಿ ಬೇರೆ ಬೇರೆ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಅವರು ಬಸವಣ್ಣನ ಹಿನ್ನೆಲೆಯನ್ನು, ಬಸವಣ್ಣನ ವಚನಗಳ ಹಿನ್ನೆಲೆಯನ್ನು, ಬೇರೆ ಬೇರೆ ವಿಷಯಗಳನ್ನು ಅವರು ಇವತ್ತು ಕೂಡ ಬಹಳ ಇಂಜಿ ಎಳೆ ಎಳೆಯಾಗಿ ಬಿಡಿಸಿ ಸಂಶೋಧನೆಯನ್ನು ಮಾಡ್ತಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ನಾನು ಅವರು ಒಡನಾಟದಲ್ಲಿ ಇರೋದರಿಂದ ನನಗೆ ಇವೆಲ್ಲ ಸುಲಭವಾಗಿ ಅರ್ಥ ಆಗಿದ್ದಾವೆ. ನಾವೇನು ತಿಣಿಕಿ ಮುಳುಕ್ಬಿಟ್ಟು ಸಂಶೋಧನೆ ಮಾಡತಕ್ಕಂಥ ಪ್ರಸಂಗ ನಮಗಿಲ್ಲ. ಇವತ್ತಿನ ಕಾಲದಲ್ಲಿ ಒಂದು ಜಾಗಕ್ಕೆ ಕರ್ಕೊಂಡೋಗಿ ನಿಲ್ಲಿಸಿದರೆ ಅಲ್ಲಿರ್ತಕ್ಕಂಥ ಭೌತಿಕ ಆಧಾರಗಳು, ಶಾಸನಗಳು ಮತ್ತು ಸಂಪ್ರದಾಯಗಳು, ಕ್ಷೇತ್ರ ಕಾರ್ಯ ಎಲ್ಲವನ್ನು ಅಧ್ಯಯನ ಮಾಡಿ ನೋಡ್ರಿ, ನಮಗೆ ಬಹಳ ಸುಲಭವಾಗಿ ನಾವು ನಿರ್ಧಾರವನ್ನು ಕೊಡಬಲ್ಲೆವು. ಅಂಥ ಶಕ್ತಿ ಸಂಶೋಧನೆಯಲ್ಲಿ ನಮಗೆ ದೇವರು ಕೊಟ್ಟಿದ್ದಾನೆ. ಅದರಿಂದಲೇ ನಾನು ಒಂದು ಕಡೆ ಧರ್ಮಪೀಠ, ಇನ್ನೊಂದು ಕಡೆ ಸಂಶೋಧನೆ ಅಂತ ನಾನು ಹೇಳ್ತಾ ಇದ್ದೇನೆ. ಬಿಟ್ಟರೆ ಸುಮ್ಮನೆ ನಾನು ಹೇಳ್ತಕ್ಕಂಥ ಬುಡುಬುಡುಕಿ ಬಾರಿಸ್ತಕ್ಕಂಥ ಬುಡುಬುಡುಕಿ ದಾಸಯ್ಯ ನಾನಲ್ಲ. ನಾನು ಹೇಳಿ ಕೇಳಿ ಜಂಗಮಯ್ಯ, ದಾಸಯ್ಯ ಅಂತೂ ಅಲ್ಲ. ಜಂಗಮಯ್ಯ ಏನು ಹೇಳ್ಬೇಕೋ ಅದನ್ನೇ ಹೇಳೋದು. ಅದರಿಂದ ಒಂದು ಕಡೆ ಜಂಗಮಯ್ಯ, ಇನ್ನೊಂದು ಕಡೆ ಸಂಶೋಧಕ, ಒಂದು ಕಡೆ ಧರ್ಮಪೀಠ ಆಗಿದೆ, ಇನ್ನೊಂದು ಕಡೆ ವಯಸ್ಸಾಗಿದೆ, ಅನುಭವ ಇದೆ. ಮತ್ತು ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪಳಗಿದರೆ ನಾಡಿನ ದೇಶದ ಯಾವ ಮೂಲೆಗಾರು ಬದುಕ್ಬೋದು ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಅಂಥ ಒಂದು ಕ್ರಾಂತಿಕಾರಿ ದೃಷ್ಟಿಕೋನ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಅದು ನಮಗೆ ಚೆನ್ನಾಗಿ ಕಲಿಸಿದೆ. ಆ ಒಂದು ಭೂಮಿಯ ಒಂದು ಗುಣವೇ ಹಂಗಿದೆ. ಏನಾದ್ರು ನಡೆದರೆ ಅದು ಚಿತ್ರದುರ್ಗ ಜಿಲ್ಲೆಯಲ್ಲೇ ನಡಿಬೇಕು, ಹಂಗಾಗಿದೆ. ಇವತ್ತು ಇಷ್ಟು ವರ್ಷ ಇಲ್ದಿರ್ತಕ್ಕಂಥದ್ದು 12ನೇ ಶತಮಾನದಲ್ಲೂ ಬಂದಂಥ ವಿಷಯ. ಈಗ ಸಿರಿಗೆರೆಯವರು ತಾವು ಶರಣರ ಪರಂಪರೆಯನ್ನು ಹಿಡಿದು ಎಲ್ಲ ಜನಾಂಗಗಳಿಗೂ, ಬಹುಶಃ ನಾನು ಅಂದ್ಕೊಂಡಿದ್ದೀನಿ, ನನಗೆ ಒಂದು ಅಧ್ಯಯನವನ್ನು ಮಾಡಿದಾಗ ನನಗೆ ಹಂಗೆ ಅನ್ನಿಸ್ತು, ಅದನ್ನು ಹೇಳ್ತಾ ಇದ್ದೇನೆ. ನಿಜವೋ ಸುಳ್ಳೋ ಗೊತ್ತಿಲ್ಲ. ನಾವು ಶರಣ ಪರಂಪರೆಯನ್ನು ಹಿಡಿದು ಎಲ್ಲ ಜನಾಂಗಗಳಿಗೂ ನಾವು ಕೈ ತಗೊಂಡು ನಾವು ಲಿಂಗಧಾರಣೆ ಮಾಡಬೇಕು, ನಮ್ಮದು ಜಗದ್ಗುರು ಪೀಠ ಮಾಡ್ಕೋಬೇಕು ಅಂತಕ್ಕಂಥದ್ದು ಬಹುಶಃ ಇತ್ತು ಅನಿಸುತ್ತೆ ಅಂತ ನನಗನ್ಸಿದೆ ಸಂಶೋಧನೆಯ ಪ್ರಕಾರ. ಆದರೆ ಅವ್ರು ಮಾಡೋಕ್ಕೆ ಮುಂಚೆನೇ ಈ ಮುರುಘಾ ಮಠದವ್ರು ಮಾಡಿಬಿಟ್ರು ಆ ಕೆಲಸನ. ಎಲ್ಲ ಜನಾಂಗನೂ ಕರೆದ್ರು, ಎಲ್ಲ ಜಾತಿಯಿಂದ ಒಬ್ಬೊಬ್ಬರನ್ನ ಕರೆದ್ರು, ಅವ್ರಿಗೆ ಟ್ರೈನಿಂಗ್ ಕೊಟ್ಟರು, ಶರಣರ ವಚನಗಳು ಒಂದಷ್ಟು ಹೇಳ್ಕೊಟ್ರು, ಅವ್ರಿಗೊಂದು ಕಾವ್ಯ ಹಾಕಿದ್ರು, ಒಂದು 5 ಎಕರೆ 10 ಎಕರೆ ಜಮೀನು ಕೊಟ್ಟರು, ಒಂದು ಮಠಗಳು ಮಾಡಿಕೊಟ್ರು. ಈಗ ಏನಾಯಿತು ಅಂದರೆ ಏನೋ ಒಂದು ರೀತಿ ನಡೀತಾ ಇದ್ದಾವೆ. ನಾನೇನು ಪಾಪ ಯಾರಿಗೇನು ಇದು ಮಾಡಲ್ಲ, ಎಲ್ಲ ಜನಾಂಗ ಬೆಳೀಬೇಕು ಅಂತಕ್ಕಂಥದ್ದೇ ನಮ್ಮ ಉದಾರ ಭಾವನೆ. ಬಿಟ್ಟರೆ ಸಾಂಪ್ರದಾಯಿಕವಾಗಿ ನಾವೇ ಇರಬೇಕು ಅಂತಕ್ಕ ಮನಸ್ಥಿತಿ ನಮ್ಮದಲ್ಲ. ಆದರೆ ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಸಿರಿಗೆರೆ ಮಠದವರೇ ವನ್ಯರು. ಅವ್ರಿಗೆ ಯಾಕೋ ಏನೋ ಪಂಚಪೀಠಗಳಿಗೂ ಮತ್ತು ಮುರುಘಾ ಮಠಕ್ಕೂ ಅವ್ರಿಗೂ ಸರಿ ಬರಲಿಲ್ಲ. ಏನೋ ಅವತ್ತಿನ ಗ್ರಾಚಾರ ಇರ್ಬೋದು, ಆವಾಗ ರಾಜಕೀಯನೂ ಹಂಗೆ ಇತ್ತು, ಏನೋ ಆಗೋಯ್ತು. ನಾವಂತೂ ಅದು ಮನಸ್ಸಿನಾಗ ಇಟ್ಕೊಂಡಿಲ್ಲ, ಅವರು ಇಟ್ಕೊಂಡಿರ್ಬೋದು. ಅದನ್ನು ಮತ್ತೆ ಜನಗಳ ತಲೆಯಲ್ಲಿ ಬಿತ್ತಿ ಅವರು ಕೂಡ ಒಂದು ರೀತಿ ವಿಚಿತ್ರವಾಗಿ ಮಾತಾಡೋದನ್ನು ನೋಡಿ ನಾನು ಅಲ್ಲಿಂದಲೇ ಇವರಿಗೆ ಈ ಬೀಜಗಳು ಬಿತ್ತಲ್ಪಟ್ಟಿದ್ದಾವೆ. ಒಂದು ಸಂಶೋಧನೆ ಬೀಜ ಆದರೆ ಇನ್ನೊಂದು ಮಠಗಳಿಂದ ಬರತಕ್ಕಂಥ ಒಂದು ಭೇದ ಸಂಪ್ರದಾಯದ ಬೀಜಗಳು ಅಂತಕ್ಕಂಥದ್ದನ್ನು ನಾವು ಭೌತಿಕವಾಗಿ ಈಗಲೂ ಕೂಡ ನೋಡ್ತಾ ಇದ್ದೇವೆ, ಅದರ ಪರಿಣಾಮ. ಅದಕ್ಕಾಗಿ ನಾನು ಇವೆಲ್ಲವನ್ನು ಹೇಳ್ತಾ ಇದ್ದೇನೆ. ಹೇಳ್ತಕ್ಕಂಥ ವಯಸ್ಸು ನಮ್ಮದೇನು ಚಿಕ್ಕ ವಯಸ್ಸಲ್ಲ. 60 ದಾಟಿದ ಮೇಲೆ 65 ನಮಗೀಗ. ಆದ್ದರಿಂದ ನಾವು ಆವಾಗ ಸತ್ತ ಮೇಲೆ ಹೇಳ್ತೀವ, ಬದುಕಿದಾಗ ಹೇಳ್ತಾ ಇದ್ದೀವಿ. ಅದರಿಂದ ಸಂಶೋಧನೆಯನ್ನು ಯಾವಾಗಲೂ ನಾವು ಸಮಾಜದ ಮುಂದೆ ಇಡಬೇಕಾಗುತ್ತೆ. ಇಂಥ ಕಾರಣದಿಂದ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಂಥ ಕ್ರಾಂತಿಗಳು ಉತ್ತರ ಕರ್ನಾಟಕಕ್ಕಿಂತಲೂ ಮೀರಿ ನಡೆದು ಅಂತಕ್ಕಂಥದ್ದು ಬಹಳ ವಿಶೇಷ. ಹೀಗಾಗಿ ಇವತ್ತಿಗೂ ಕೂಡ ಕೆಲವು ಆ ಮಠಗಳ ಮಧ್ಯೆ ಸಂಘರ್ಷ ನಿಂತಿಲ್ಲ. ಆದರೆ ಇವಕ್ಕೆ ವಿಪರೀತವೆಂಬಂತೆ ನಾನು ಕೆಲವೊಂದು ಘಟನೆಗಳನ್ನು ನೋಡಿದೆ. ಅದು ಏನು ಅಂತಂದರೆ, ಒಂದು ಸಾಣಿಹಳ್ಳಿಯ ಸಿರಿಗೆರೆಯ ಶಾಖಾ ಮಠವಾಗಿರತಕ್ಕಂಥ ಸಾಣಿಹಳ್ಳಿಯ ಮಠ ಹಿಂದೆ ಅದು ಗುರುಪರಂಪರೆಯ ಮಠವಾಗಿತ್ತು ಅಂತಕ್ಕಂಥದ್ದು ಒಂದು ಗುಮಾನಿ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ದಾಖಲೆಗಳು ಮಾತ್ರ ನನ್ನ ಕಡೆ ಸಿಕ್ಕಿದ್ದಾವೆ, ಆದರೆ ಪರಿಪೂರ್ಣವಾಗಿ ನನಗೆ ಸಿಕ್ಕಿಲ್ಲ. ಅದು ಸಾಂಪ್ರದಾಯಿಕ ಹೇಳಿಕೆಯಿಂದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮಠಗಳ ಕ್ಷೇತ್ರ ಕಾರ್ಯವನ್ನು ನಾನು ಮಾಡಿದ್ರಿಂದ ಅಲ್ಲಿ ಆ ಮಠದಲ್ಲಿ ನಮ್ಮ ಪರಂಪರೆಯವರು ಹಿಂದೆ ಸ್ವಾಮಿಗಳು ಆಗಿದ್ದರು ಅಂತಕ್ಕಂಥದ್ದು ಒಂದು ವಿಷಯ. ಮತ್ತು ಹಲವು ಗದ್ದಿಗಳಲ್ಲಿದ್ದಾವೆ ನಮ್ಮ ಪೂರ್ವಿಕರವು ಅಂತಕ್ಕಂಥದ್ದು. ಇವೆಲ್ಲ ವಿಚಾರಗಳಿಂದ ಅದು ಸರಿ. ಆಮೇಲೆ ಇದೇ ಯಾವ ಮಠವನ್ನು ವಿರೋಧ ಮಾಡ್ತಾಯಿದ್ರು ಆ ಚಿತ್ರದುರ್ಗ ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮಿಗಳೇ ಬಂದು ಈಗಿನ ಸಾಣೆಹಳ್ಳಿಯ ಪಂಡಿತಾರಾಧ್ಯರಿಗೆ ಪಟ್ಟವನ್ನು ಮಾಡಲಿಕ್ಕೆ ಅಲ್ಲಿ ಸೇರಿದ್ರು ಅಂತಕ್ಕಂಥದ್ದು ಒಂದು ವಿಷಯ. ಇದು ಒಂದಾದರೆ, ಇನ್ನೊಂದು ಕಡೆ ಸಿರಿಗೆರೆಯ ಹಿಂದಿನ ಸ್ವಾಮಿಗಳಾದಂಥ ಶಿವಕುಮಾರ ಸ್ವಾಮಿಗಳು ನಾವೆಲ್ಲ ಬಹಳ ಬಾಲ್ಯದಿಂದಲೂ ನೋಡಿದಂಥವರು. ನಮ್ಮ ಊರುಗಳಿಗೂ ಅಕ್ಕಪಕ್ಕದ ಹಳ್ಳಿಗಳಿಗೂ ಮತ್ತು ಸಮಾಜದಲ್ಲಿ ಯಾವಾಗಲೂ ಎಡಬಿಡದೆ ಸಂಚಾರ ಮಾಡ್ತಿದ್ದನ್ನು ನಾವು ಬಹಳ ಪ್ರತ್ಯಕ್ಷವಾಗಿ ಅವರ ವ್ಯಕ್ತಿತ್ವವನ್ನು, ಅವರ ಪ್ರಭಾವವನ್ನು, ಅವರ ಒಂದು ಶರಣರ ವಚನಗಳ ಒಂದು ಪ್ರಸಾರವನ್ನು,
ಅವ್ರ ಜೊತೆ ಬಂದಿರತಕ್ಕಂಥ ಗಂಗಾಂಬಿಕೆ, ನೀಲಾಂಬಿಕೆ ಅಂತಕ್ಕಂಥವರನ್ನು, ಇವೆಲ್ಲವನ್ನು ನಾವು ಬಹಳ ಹತ್ತಿರದಿಂದ ಅವರ ಭಾಷಣಗಳನ್ನು ಎಲ್ಲವನ್ನು ನಾವು ಕೇಳಿ ನೋಡಿ ಪ್ರತ್ಯಕ್ಷವಾಗಿ ಕಂಡು ಎಲ್ಲ ಅನುಭವಿಸಿದ್ದೇವೆ. ಅವರು ಎಲ್ಲಿಗೆ ಬಂದಿದ್ದರು ಅಂತಂದರೆ ಹೊಸದುರ್ಗದ ಈಗಿನ ಮುರುಘಾ ಮಠದ ಶಾಖಾ ಮಠವಾಗಿರ್ತಕ್ಕಂಥ ಒಪ್ಪತ್ತಿನ ಸ್ವಾಮಿ ಮಠಕ್ಕೆ ಬಂದಿದ್ದರು. ಅವ್ರಿಗೆ ಆಲೆ ಬಹಳ ಹಣ್ಣು ಮುದುಕರು, ಆಲೆ ಅಂತ್ಯಕಾಲ, ಕೇವಲ ಅದಾದಮೇಲೆ ಕೇವಲ 1 ವರ್ಷ ಮಾತ್ರ ಬದುಕಿದ್ದರು. ಆಗ ನಾನು ನೋಡಿದೆ, ಯಾವುದೋ ಕಾರಣಾಂತರ ನಾನು ಹೊಸದುರ್ಗ ಹೋದಾಗ ಅವ್ರು ನೋಡಿದೆ, ಬಂದು ಕೂರಿಸಿದ್ರು. ಪಾಪ ನಮ್ಮ ಒಪ್ಪತ್ತಿನ ಸ್ವಾಮಿ ಕಮಿಟಿಯವರು ಭಾಳ ಗೌರವದಿಂದ ಕರ್ಕೊಂಬಂದು ಕುರ್ಚಿ ಹಾಕಿ ಕೂರಿಸಿ ಮಾತಾಡಿ ಉಪಚಾರವನ್ನು ಮಾಡಿ ಮತ್ತೆ ಕಳಿಸಿದರು. ಅದು ಯಾವ ಕಾರಣಕ್ಕೋಸ್ಕರ ಅಲ್ಲಿ ಬಂದಿದ್ದರೋ ನಮಗೂ ಗೊತ್ತಿಲ್ಲ, ನಾವು ಕೇಳಲಿಕ್ಕೂ ಹೋಗಲಿಲ್ಲ. ಅಂತೂ 1 ಗಂಟೆಗಳ ಕಾಲ ಕುಂತಿದ್ದು ಕಮಿಟಿಯವರೆಲ್ಲ ಮಾತಾಡಿಸಿ ಅನಂತರ ಹೋದರು. ಬಹುಶಃ ಅವರಿಗೆ ವಿಶ್ರಾಂತಿಗೋಸ್ಕರ ಬಂದರು ಅಂತ ಅನಿಸ್ತಾ ಇದೆ, ತಾತ್ಕಾಲಿಕ ವಿಶ್ರಾಂತಿಗೆ ಬಂದರು ಅನಿಸುತ್ತೆ. ಇಂಥ ಘಟನೆಗಳು ನಮ್ಮ ಕಣ್ಮುಂದಿದ್ದಾವೆ. ಇಲ್ಲಿ ಬದ್ಧ ದ್ವೇಷ ಏನಿಲ್ಲ, ಸುಮ್ಮನೆ ಏನೋ ಯಾವುದೋ ಕಾಲದ ಸಂಪ್ರದಾಯ ದ್ವೇಷ, ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಇವರಿದ್ದಾರೆ. ಫಂಕ್ಷನ್ಗಳೆಲ್ಲ ಅಟೆಂಡ್ ಆಗ್ತಾರೆ. ಎಷ್ಟೋ ಸಲ ಉಜ್ಜಿನಿ ಪೀಠದ ವಿವಾದಕ್ಕೆ ಸಂಬಂಧಪಟ್ಟಂಗೆ ನೀವು ಆ ಕಡೆ ಉತ್ಸವ ಮಾಡೋಂಗಿಲ್ಲ, ನೀವು ಈ ಕಡೆ ಮಾಡೋಂಗಿಲ್ಲ ಅಂತಕ್ಕಂಥವು. ಆಮೇಲೆ ಉಜ್ಜಿನಿ ಪೀಠ ನಮ್ಮದು ಅಂತ ಇವರು ಗುಂಪು ತಗೊಂಡು ನುಗ್ಗಕ್ಕೆ ಹೋಗೋದು, ಅಲ್ಲೊಂದು ದೊಡ್ಡ ಸಂಘರ್ಷಗಳು ನಡೆಯೋದು. ಆಮೇಲೆ ಅದಕ್ಕೇನೋ ಕೋರ್ಟ್ ಆರ್ಡ್ರ್ ತರೋದು, ಆಮೇಲೆ ಇವ್ರದ್ದೇನೋ ಹಿನ್ನೆಲೆ, ಇವ್ರ ಕೋರ್ಟ್ ಹಿಂದೆಲ್ಲ ನಡೆದಿತ್ತು ಅನ್ನೋ ಇವೆಲ್ಲ ನಾವು ನೋಡಿಬಿಟ್ಟಿದ್ದೀವಿ. ನಮ್ಮ ಹತ್ರ ಅಂಥ ದಾಖಲೆಗಳು ಕೂಡ ಇದ್ದಾವೆ. ಅದರಿಂದ ಸಂಶೋಧಕನಿಗೆ ಮುಕ್ತವಾಗಿ ಮಾತಾಡಲಿಕ್ಕೆ ಅವಕಾಶ ಇದೆ. ಸಂಶೋಧಕನು ನಾಚಿಕೆ ಸ್ವಭಾವ ಪಟ್ಟರೆ ಅವನೇನೂ ಮಾಡೋಕ್ಕಾಗಲ್ಲ, ಯಾವ ಪುಸ್ತಕನೂ ಬರೆಯೋಕ್ಕಾಗಲ್ಲ, ಅವನೇನು ಹೇಳೋಕ್ಕಾಗಲ್ಲ, ಸಮಾಜಕ್ಕೆ ಅವನೇನು ತಿದ್ದಕ್ಕೂ ಆಗಲ್ಲ, ಏನೂ ಆಗಲ್ಲ. ಅದು ಸಂಶೋಧನೆಯೇ ಅಲ್ಲ. ಅದು ಒಳಗಡೆ ಇಟ್ಕೊಂಡ್ರೆ ಅದು ಯಾತಕ್ಕೆ ಬರುತ್ತೆ? ಅದು ಕೆಟ್ಟು ಅಳಿಸಿ ಇದು ತಂಗಳು ಅಡಿಗೆ ಆಗುತ್ತಲ್ಲ, ಹಂಗಾಗೋಗುತ್ತೆ. ಅದರಿಂದ ನಾವಂತೂ ಅದನ್ನು ಒಳಗಿಟ್ಕೊಳ್ಳೋಕೆ ಹೋಗೋದಿಲ್ಲ. ಇರತಕ್ಕಂಥ ಯಥಾ ವಿಷಯವನ್ನು ನಾನು ಹೇಳಿದ್ದೇನೆ. ಹಾಗಾಗಿ ಈ ಉಜ್ಜಿನಿ ಪೀಠದ ಮೂಲವನ್ನು ನೋಡಿದಾಗ ಅಲ್ಲಿ ಏನೋ ನಡೆದಿರ್ಬೋದು ಅಂಥೇಳಿ ಕಲಬುರ್ಗಿಯವರು ಅನುಮಾನ ವ್ಯಕ್ತಪಡಿಸಿದ್ದರಿಂದ ಈಗಿನ ಬಹಳ ಜನಗಳು ಅದ್ರ ಬಗ್ಗೆ ಅವರೂ ಅನುಮಾನ ಪಟ್ಟಿದ್ದಾರೆ. ಈಗ ಉದಾಹರಣೆಗೆ ವೀರಶೈವರದು ದ್ವೈತ ಅಂತ ಹೇಳ್ಬಿಡೋದು, ಇದು ಎಂಥ ತಪ್ಪು ಅಂತಂದರೆ ನೀವು ಯೋಚನೆ ಮಾಡಿ. ಅದನ್ನು ನೋಡಿ ಇನ್ನೊಬ್ಬ ಯಾರೋ ಫೇಸ್ಬುಕ್ಕಲ್ಲಿ ಬರೆಯೋದು ಇವರು ದ್ವೈತಿಗಳು ಅಂತ. ಇಂಥ ಒಂದು ಪ್ರಸಂಗಗಳು ನಡೀತಾ ಇದ್ದಾವೆ. ಇದು ಸಂಶೋಧಕರಿಂದಲೇ ಇಂಥ ತಪ್ಪಾದರೆ ಇನ್ನು ಜನಸಾಮಾನ್ಯರ ಪಾಡೆ. ವೀರಶೈವ ಧರ್ಮ ಸನಾತನ ಕಾಲದಿಂದಲೂ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತಿದೆ. ಅದು ಲಿಂಗದ್ದು, ಅದು ಬೇರೆ, ಅದು ಇದೆ, ಇದೂ ಇದೆ. ಹೇಗೆ ಲಿಂಗ ಕಟ್ಕೊಂಡರು ಕ್ಷೇತ್ರಗಳಿಗೆ ಹೋಗ್ತಾರೋ ಹಂಗೆ. ಆಮೇಲೆ ಶರಣರನ್ನೇ ಉದಾಹರಣೆ ಕೊಡ್ತೀನಿ ನಿಮಗೆ. ಶರಣರು ಲಿಂಗ ಕಟ್ಕೊಂಡಿದ್ದರು, ಇಷ್ಟಲಿಂಗ ಪೂಜೆ ಮಾಡ್ತಾಯಿದ್ರು ನಿಜ. ಆದರೆ ಯಾಕೆ ಅವರು ಈ ಸ್ಥಾವರಲಿಂಗ ಕ್ಷೇತ್ರಗಳಲ್ಲಿ ಇದ್ದರು ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಇದು ಜನಸಾಮಾನ್ಯರ ತಲೆ ಒಳ ಪಾಪ ಬರೋದಿಲ್ಲ. ನಮ್ಮಂಥ ಸಂಶೋಧಕರಿಗೆ ಬಂದುಬಿಡುತ್ತದು. ಯಾಕೆ ಗೊತ್ತಿದೆ ನಮಗೆ, ಅವರಿದ್ದಿದ್ದೇ ಲಿಂಗಕ್ಷೇತ್ರಗಳಲ್ಲಿ ಅಂತಕ್ಕಂಥದ್ದು ಗೊತ್ತಿದೆ. ಲಿಂಗೋದ್ಭವ ಅಂದ್ರೇನು, ಇಷ್ಟಲಿಂಗೋದ್ಭವ ಅಂದ್ರೇನು, ಸ್ಥಾವರಲಿಂಗೋದ್ಭವ ಎಲ್ಲ ನಮಗೆ ಗೊತ್ತದವೆ. ನಾವು ಹೇಳ್ತೀವಿ, ಅದು ಕೇಳಿಸ್ಕೊಂಡ್ರೆ ಅವರಿಗೆ ಒಳ್ಳೆಯದು. ಸುಮ್ಮನೆ ಅವರೇನೋ ವಾದ ಮಾಡೋದು, ನಾವು ಅದನ್ನು ನೋಡಿ ಸುಮ್ಮನಿರೋಕ್ಕಾಗಲ್ಲ. ಅಪಪ್ರಚಾರ ಆಗ್ತಾ ಇದೆಯಲ್ಲ ಅಂತ ನಾವು ಹೇಳಕ್ಕೆ ಹೋಗೋದು ಬಿಟ್ಟರೆ ಅವನ ವಿರುದ್ಧ ಖಂಡಿಸೋಕ್ಕಲ್ಲ. ನಾವು ಇರ್ತಕ್ಕಂಥ ವಿಷಯವನ್ನು ಯಥಾವತ್ತಾಗಿ ಇಷ್ಟಲಿಂಗ ಅಂದ್ರೇನು, ಸ್ಥಾವರಲಿಂಗ ಅಂದ್ರೇನು, ಭವಿ ಅಂದ್ರೇನು, ಭಕ್ತ ಅಂದ್ರೇನು ಅಂತಕ್ಕಂಥದ್ದು. ಆಮೇಲೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಯಾರ್ದದು, ಆ ಸಿದ್ಧಾಂತಗಳ್ನೂ ಕೂಡ ಈಗೇನು ಹೇಳ್ತಾರಲ್ಲ, ದ್ವೈತ, ಮಧ್ವಾಚಾರ್ಯರ ದ್ವೈತ, ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ, ಶಂಕರಾಚಾರ್ಯರ ಅದ್ವೈತ, ಇವುಗಳನ್ನು ನಮ್ಮ ಸಂಶೋಧನೆಯ ಪ್ರಕಾರ, ಗ್ರಂಥಗಳಲ್ಲಿ ಇರ್ತಕ್ಕಂಥ ಪ್ರಕಾರ ಅವ್ರದ್ದಲ್ಲ, ಅವ್ರಿಗಿಂತ ಹಿಂದಿದ್ದಂಥ ಗುರುಗಳದು. ಇದೇ ರೀತಿಯಾಗಿ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಕೂಡ ಸನಾತನ ಕಾಲದ್ದಿದೆ. ಏನಿಲ್ಲ, ನಾನು ಇದ್ದೀನಿ ನೀನು ಇದ್ದೀನಿ ಅಂತಂದರೆ ಅದು ದ್ವೈತ, ನಾನು ನೀನು ಒಂದೇ ಅಂದರೆ ಅದ್ವೈತ. ಹೀಗೆ ಇವುಗಳಿಗೆ ಏನು ಹೇಳ್ತಾ ಹೋದರೆ ಅದೇ ಒಂದು ದೊಡ್ಡ ಏನೋ ಒಂಥರ ಇದಾಗ್ಬಿಡುತ್ತೆ. ಇವೆಲ್ಲ ಸರಳವಾಗಿ ತಗೋಬೇಕು. ಇದನ್ನೆಲ್ಲ ತಲೆ ಮೇಲೆ ಕಿರೀಟ ಥರ ಕೂರಿಸ್ಕೋಬಾರ್ದು. ದ್ವೈತ ಆಗಲಿ ಅದ್ವೈತ ಆಗಲಿ ಏನೂ ಇಲ್ಲ. ಸಾಮಾನ್ಯ ಜನರಿಗೆ ಯಾವುದೋ ಒಂದು ಸಾಧಾರಣ ಭಕ್ತಿ ಸಾಕು. ಅದಕ್ಕೋಸ್ಕರ ಬಸವಣ್ಣವರು ನಾನು ಭಕ್ತಿ ಮಾರ್ಗದಲ್ಲಿರ್ತೀನಿ, ನಾನು ಗುರು ಅಲ್ಲ, ಎಲ್ಲರ ನನಗಿಂತ ಕಿರಿಯರಿಲ್ಲ ಅಂತ ಹೇಳಿದರೆ ವಿನಃ ಅವ್ರು ಯಾವುದು ನಾನು ಗುರು ಜಗದ್ಗುರು ಅಂತ ಏನೂ ಹೇಳ್ಕೊಳ್ಳಿಲ್ಲ. ಆ ಪ್ರಯತ್ನಕ್ಕೆ ಅವ್ರು ಹೋಗಲಿಲ್ಲ. ಆದರೆ ಜನ ಮಾತ್ರ ವೈಭವೀಕರಿಸಿ ತಮಗೊಬ್ಬ ಗುರು ಬೇಕು, ಒಬ್ಬ ನೇತಾರ ಬೇಕು ಅಂತೇಳಿ ಏನೋ ಮಾಡ್ಕೊಂಡಿದ್ದಾರೆ. ಅಂಥವೆಲ್ಲ ಸಾಮಾಜಿಕ ಮನಃಶಾಸ್ತ್ರ, ಅವೆಲ್ಲ ನಮಗೆ ಗೊತ್ತದವೆ.
ಅದರಿಂದ ಇಲ್ಲಿ ಹೀಗೆ ಈ ಶರಣರು ಇದ್ದಿದ್ದು ಕೂಡ ಈ ಲಿಂಗಕ್ಷೇತ್ರಗಳಾದ್ದರಿಂದ ನಾವು ಅವ್ರನ್ನ ಈಗ ಅವ್ರದ್ದು ಕೂಡ ದ್ವೈತ ಅಂತಲೇ ಹೇಳ್ಬೇಕು. ಮತ್ತು ಇನ್ನೊಂದು ಏನಂದರೆ, ನಾವು ಅವ್ರು ಹೇಳ್ತಾರೆ, ಕಾರಣ ಕೊಡ್ತಾರೆ, ಯಾತಕ್ಕೋಸ್ಕರ ವೀರಶೈವರದು ದ್ವೈತ ಅಂತ ಹೇಳ್ತೀವಿ ಅಂದರೆ, ಅವರು ಕೈಲಾಸವನ್ನು ಒಪ್ತಾರೆ, ಪಾರ್ವತಿ ಪರಮೇಶ್ವರನ್ನ ಒಪ್ತಾರೆ ಅಂತ ಹೇಳ್ತಾರೆ. ನಾನು ಯೋಚನೆ ಮಾಡಿದೆ ಅವಾಗ, ಕಲಬುರ್ಗಿ ಅವ್ರು ಹೇಳಿದ್ದೇ ಅಂತಿಮವೇ? ಇಲ್ಲ, ಸಂಶೋಧನೆಯಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ ಯಾವುದೂ ಅಂತಿಮ ಅಲ್ಲ. ನಾನು ಯೋಚನೆ ಮಾಡಿದೆ, ಅವ್ರಿಗೆ ನಮಗೆ ಕೈಲಾಸ ಇದ್ದರೆ ಇವ್ರಿಗೆ ಕಲ್ಯಾಣ ಇಟ್ಕೊಂಡಿದ್ದಾರೆ. ಇವ್ರು ಕಲ್ಯಾಣಕ್ಕೆ ಮತ್ತೆ ಯಾಕೆ ಹೋಗ್ತಾರೆ? ಕಲ್ಯಾಣವನ್ನು ಮತ್ತು ಇವ್ರದ್ದು ಅದೇ ಆತಲ್ಲ, ಮತ್ತು ಹೇಳ್ಬೇಕು ತಾನೆ ಇದನ್ನು. ಹೀಗಾಗಿ ಇಲ್ಲಿ ಬರೀ ಇಂಥವೇ ಬರೀ ಚಿಲ್ಲರೆ ಕೆಲಸ ನಡೀತವೆ ವಿನಃ ಯಾವುದೂ ಕೂಡ ಪರಿಪೂರ್ಣವಾಗಿರತಕ್ಕಂಥ ಧರ್ಮ, ಪರಿಪೂರ್ಣವಾಗಿರತಕ್ಕಂಥ ಸಮಾಜ ಸೇವೆ ಆಗೋಲ್ಲ. ಬರೀ ಮಠಗಳಲ್ಲೇ ಇಷ್ಟೊಂದು ದ್ವೇಷ ಅಸೂಯೆಗಳು ತುಂಬಿಕೊಂಡಿದ್ದರೆ ಸಮಾಜ ಹೆಂಗೆ ಉದ್ಧಾರ ಆಗುತ್ತೆ? ಅದರಿಂದ ಏನಾಯಿತು, ನಮ್ಮ ಚಿತ್ರದುರ್ಗ ಜಿಲ್ಲೆ ಈ ನೀರಾವರಿ ಇಲ್ಲದಲೇ ಹಿಂದುಳಿದು ಇವತ್ತು ಅನಾಥವಾಗಿ ಇವತ್ತು ಬಡತನ ಪ್ರಾಪ್ತಿಯಾಯಿತು. ಈ ಧರ್ಮದ ಸಂಘರ್ಷದಿಂದ, ಕೇವಲ 2 ಮಠಗಳ ಒಂದು ಕಿತ್ತಾಟದಿಂದ ಇವತ್ತೇನಾಯಿತು, ನಿಜವಾದ ವಾಸ್ತವ ಸ್ಥಿತಿ ಅನ್ನಕ್ಕೆ ಇವತ್ತು ಕಲ್ಲು ಬಿತ್ತು. ಹಿಂದಿನ ಕಾಲದಿಂದಲೂ ಇದು ಬರಗಾಡು ಚಿತ್ರದುರ್ಗ, ಸುಮ್ಮನೆ ಗಂಡು ಮೆಟ್ಟಿದ ನಾಡು. ಏನು ಗಂಡು? ಒಟ್ಟಿಗೆ ಅನ್ನಿಲ್ಲದ್ದು ಜುಟ್ಟಿ ಮಲ್ಲಿಗೆ ಹೂ ಕಟ್ಕೊಂಡು ಏನು ಮಾಡೋದು? ಹೀಗಾಗಿ ಇವತ್ತು ಹೋರಾಟಗಾರರಿಲ್ಲ. ಎಲ್ಲೋ ಒಂದು ಕಡೆ, ಕೆಲವು ಕಡೆ ಸಿರಿಗೆರೆ ಮಠದವರು ಅವ್ರ ಮಠದ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಒಂದಷ್ಟು ನೀರು ಬಿಡಿಸಿದ್ದಾರೆ ಹೋರಾಟ ಮಾಡಿ ಅಂತ ನಾನು ಕೇಳಿದ್ದೀನಿ. ಆದರೆ ನಮ್ಮ ಪ್ರದೇಶಕ್ಕೆ ಅವರೇನು ಬಂದಿಲ್ಲ, ಏನೂ ಮಾಡಿಲ್ಲ. ಯಾರೋ ಕೆಲವರು ಹೋಗಿದ್ರಂತೆ, ಅದೇನಾಯಿತು ಅನ್ನೋದು ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಕೆಲವು ರಾಜಕೀಯ ವ್ಯಕ್ತಿಗಳು ತಮ್ಮ ಅನುಕೂಲಕ್ಕೆ ತಮ್ಮ ಮುಂದಿನ ಓಟುಗಳು ಭದ್ರ ಮಾಡ್ಕೊಳಕ್ಕೆ ಅವರೊಂದು ಕಡೆ ಕೇಳ್ಕೊಂಡು ಹೋದ್ರು ಚಾನಲ್ಲು, 2 ಕಡೆ ಕೇಳ್ಕೊಂಡು ಹೋಗಿದ್ದಾರೆ. ನಾಯಿಗಳು ಮಾಂಸ ಹೇಳ್ಕೊಂಡು ಹೋಗ್ತಾವಲ್ಲ, ಹಂಗೆ ಪಾಪ ಅವ್ರ ಹಿತಾಸಕ್ತಿ ಇದೆ ಹೇಳ್ಕೊಂಡು ಹೋಗಿದ್ದಾರೆ. ನಾವು ಅಂತ ಉದಾಹರಣೆ ಕೊಡ್ತಾ ಇದ್ದೀವಿ ಅಷ್ಟೇ. ಹಂಗೆ ನಮ್ಮ ಕಡೆ ಹೇಳ್ಕೊಂಬರೋರು ಯಾರೂ ಹುಟ್ಟಲಿಲ್ಲ, ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಯಾರೂ ಹುಟ್ಟಲಿಲ್ಲ. ಸುಮ್ಮನೆ ನಾವು ನಿಜಲಿಂಗಪ್ಪನ ಸೋಲಿಸಿದ್ವಿ ಅಂತ ಹೇಳ್ತಾರೆ, ಆದರೆ ಅದೇ ಆಗಲಿಲ್ಲ. ಸೋಲ್ಸೋದು ಲೆಕ್ಕ ಅಲ್ಲ, ಸೋಲ್ಸೋದ್ರಿಂದ ಏನು ಪರಿಣಾಮ ಆಯಿತು ಅನ್ನೋದು ಮುಖ್ಯ ಅಲ್ಲಿ. ಅದರಿಂದ ನಾನು ಈ ವೈಯಕ್ತಿಕ ದ್ವೇಷದಿಂದ ಏನು ಸಮಾಜದಲ್ಲಿ ಅನರ್ಥ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಭಾಳ ಸೂಚ್ಯವಾಗಿ ಹೇಳಿದ್ದೇನೆ. ಇದನ್ನು ಹೇಳ್ತಕ್ಕಂಥವ್ರು ಯಾರೂ ಇರಲಿಲ್ಲ ಅನಿಸುತ್ತೆ ಬಹುಶಃ. ನಾನು ಹೇಳಿದ್ದೀನಿ, ನನಗೆ ಧೈರ್ಯ ಇದೆ, ಹೇಳಿದ್ದೀನಿ. ಇದ್ರಾಗೇನು ಇದಿಲ್ಲ, ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ಮುಜುಗರ ಇಲ್ಲ ಇಲ್ಲಿ. ಯಾಕಂದರೆ ನಮ್ಮ ತಾಲೂಕಿನ ಇತಿಹಾಸ, ನಮ್ಮ ಜಿಲ್ಲೆ ಇತಿಹಾಸ, ನಾವು ನಾಗರಿಕರು, ಸ್ವತಂತ್ರರು, ನಾವು ಹೇಳಲೇಬೇಕು, ಹೇಳಿದ್ದೀವಿ ಅಷ್ಟೇ. ಅದರಿಂದ ಇವೆಲ್ಲವ ವಿಷಯಕ್ಕೂ ಮಿಗಿಲಾಗಿ ಧರ್ಮಪೀಠಗಳಲ್ಲಿ, ಧಾರ್ಮಿಕ ಮಠಗಳಲ್ಲಿ ಸಂಘರ್ಷ ಇರಕೂಡದು. ಅದರಿಂದ ಸಮಾಜದ ಮೇಲೆ ದೊಡ್ಡ ಮಟ್ಟದ ಅನರ್ಥ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಪ್ರಧಾನ ಅಂಶ. ಇವ್ರು ಕಿತ್ತಾಡಿದ ಲೆಕ್ಕಲ್ಲ, ಇವರೇನು ದೊಡ್ಡ ಮನುಷ್ಯರಲ್ಲ, ಅವರು ದೊಡ್ಡರಲ್ಲ. ಮಧ್ಯೆ ಅನುಭವಿಸ್ತಾರೆ ಯಾರು? ಗಂಡ ಹೆಂಡತಿ ಮಧ್ಯೆ ಕೂಸು ಬಡವಾತು ಅಂತೇಳಿ ಜನ ಅನುಭವಿಸಿದ್ರು. ಆದ್ದರಿಂದ ನಮಗೆ ಹಕ್ಕಿದೆ ಕೇಳಲಿಕ್ಕೆ, ಅದಕ್ಕೆ ಕೇಳ್ತಾ ಇದ್ದೀವಿ ನಾವು. ನಿಮ್ಮ ವಿರಸ ಕಟ್ಕೊಂಡು ನಮಗೇನಂತೆ? ನೀವು ಯಾವ ಕಾರಣಕ್ಕೆ ವಿರಸ ಮಾಡ್ಕೊಂಡ್ರು ನಮಗೆ ಹೇಳಿ ಮಾಡಿಲ್ಲ. ನೀವೇನೋ ತಪ್ಪು ತಿಳ್ಕೊಂಡ್ರಿ, ಅವರೇನೋ ತಪ್ಪು ತಿಳ್ಕೊಂಡ್ರು, ಅದು ನಿಮಗಾಯಿತು, ನಮಗೇನು ಸಂಬಂಧ ಅದು? ಹೀಗಾಗಿ ಇಂಥ ಅನರ್ಥಗಳು ಆಗಬಾರ್ದು. ಇದು ನಿಜವಾದ ಜೀವನ ನಿಮ್ಮದು. ನಿಮಗೇನು ಯಾರೋ ಭಕ್ತಾದಿಗಳು ನಿಮಗೂ ಒಂದಷ್ಟು ದುಡ್ಡು ಕೊಡ್ತಾರೆ, ಅವ್ರಿಗೊಂದಷ್ಟು ಆಸ್ತಿ ಬರೀತಾರೆ, ನೀವು ಸುಮ್ಮನಿರ್ತೀರಿ. ನಿಮ್ಮಿಬ್ಬರು ವಿಷಯ ಇದು ವೈಯಕ್ತಿಕ ಆಯಿತು. ಮಧ್ಯ ಪಬ್ಲಿಕ್ ವಿಷಯಕ್ಕೆ ನಿಮ್ಮದು ಪ್ರಭಾವ ಬೀರಿ ಈ ರೀತಿ ಕೆಟ್ಟೋದಾಗ ನಾವು ಸಮಾಜ ಧರ್ಮದ ಕೇಳಲೇಬೇಕು. ಪ್ರಶ್ನೆ ಇದೆ, ಅದು ಸಂವಿಧಾನಕ್ಕೆ ಹಕ್ಕಿದೆ. ಯಾಕೆ ನೀವು ಹಿಂಗೆ ಮಾಡಿದಿರಿ? ಇದ್ರಾಗ ಯಾಕೆ ನೀವು ಪ್ರವೇಶ ಮಾಡಿದಿರಿ? ಒಬ್ಬ ವ್ಯಕ್ತಿಯನ್ನು ಸೋಲಿಸೋದ್ರಿಂದ ದುಷ್ಪರಿಣಾಮ ಆಗುತ್ತೆ ಅಂತ ನೀವು ಯೋಚನೆ ಮಾಡಲಿಲ್ವೇ? ಕೇವಲ ಅವರಿಂದ ನೀವು ಸವಲತ್ತು ತಗೊಳಕ್ಕೆ ಅವರನ್ನು ಗೆಲ್ಲಿಸಿ ನಿಮ್ಮ ವೈಯಕ್ತಿಕ ದ್ವೇಷ ನೀವು ಬೇರೆ ರೀತಿ ಮಾತಾಡ್ಕೋಬೋದಿತ್ತು, ಪರಿಹಾರ ಮಾಡ್ಕೋಬೋದಿತ್ತು. ಸಂಪ್ರದಾಯ ಭೇದ ಇದ್ದರೆ 2 ಮಠದವ್ರ ಕೂತು ಬಗೆಹರಿಸಬಹುದಿತ್ತು, ಅಥವಾ ಜನಗಳನ್ನು ಕರೆದು ಏನದು ಅಂತಕ್ಕಂಥದ್ದನ್ನು ವಿಮರ್ಶೆ ಮಾಡ್ಬೋದಿತ್ತು. ಇದಕ್ಕೆಲ್ಲ ಅವಕಾಶ ಇತ್ತು. ಆದರೆ ನೀವು ಒಳಗೆ ಶೀತಲ ಸಮರವನ್ನು ಮಾಡಿಕೊಂಡು ಇವತ್ತಿಗೂ ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಖಂಡಿತವಾಗೂ ಖಂಡನೀಯ ಅಂತಕ್ಕಂಥದ್ದನ್ನು ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಇಂಥ ವಿಷಯಗಳನ್ನು ಹೇಳಿದೆ ಇನ್ನೆಂಥದ್ದು ಹೇಳೋದು? ಕೇವಲ ಏನೋ ಒಂದು ಭಜನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಮಠವಾ? ನಾವು ವೈಚಾರಿಕರೇ. ನೀವು ಅಂದ್ಕೊಂಡಂಗೆ ಏನು ಪಂಚಪೀಠದವರು ಏನು ಇದಲ್ಲ, ಸಂಪ್ರದಾಯ ಸುಮ್ಮನೆ ಏನು ಧರ್ಮದ ಗೊಡ್ಡುಗಳಲ್ಲ. ನಮಗೂ ಕೂಡ ವೈಚಾರಿಕತೆ ಇದೆ, ವಿಚಾರ ಆಚಾರ ಎರಡೂ ಇದೆ ನಮಗೆ. ಆದರೆ ನೀವೇನು ಮಾಡಿದಿರಿ? ಬರೀ ವಿಚಾರ ಕೇಳ್ಕೊಂಡು ಹೋಗ್ತಾ ಇದ್ದೀರಿ. ಜನ ಎಲ್ಲ ಆಚಾರಗೆಟ್ಟು ಕೂತಾರೆ, ಒಬ್ರಿಗೊಳಗೂ ಲಿಂಗಿಲ್ಲ. ಮತ್ತು ಹೇಳೋದೊಂದು ಮಾಡೋದೊಂದು ಆಗ್ತಾಯಿದೆ. ಯಾವ ಜಾತಿನೂ ಉದ್ಧಾರ ಮಾಡೋಕ್ಕಾಗಲಿಲ್ಲ, ಜಾತಿನ ನಿಲ್ಸೋಕ್ಕಾಗಲೇ ಇಲ್ಲ. ಫಸ್ಟು ಸ್ಕೂಲಿಗೆ ಸೇರ್ತಿದ್ದಂಗೆ ಜಾತಿ ಬರೆಸ್ತಾರೆ. ಮೊದಲು ಅಲ್ಲಿ ಸರಿ ಮಾಡಿ. ನೀವು ಯಾರು ಜಾತಿವಾದ ಅವ್ರು ಹುಟ್ಟಿಸಿದ್ರು ಇವ್ರು ಹುಟ್ಟಿಸಿದ್ರು ಅಂತ ಹೇಳ್ತಿರಲ್ಲ, ಭಾಳ ದೊಡ್ಡದಾಗಿ ತಾವು ದೊಡ್ಡವರಾಗೋಕ್ಕೋಸ್ಕರ ಹೋಗಿ ಸ್ಕೂಲಲ್ಲಿ ತೆಗೆಸ್ರಿ. ಅದನ್ನು ಮೊದಲು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಜಾತಿ ಇರ್ಕೂಡ್ದು ಅಂತ ಬರೆಸ್ರಿ.
ಸರ್ಕಾರದ ಮೇಲೆ ಒತ್ತಡ ಹಾಕ್ರಿ. ಆಮೇಲೆ ಈ ಜಾತಿ ಎಲ್ಲೂ ಇರ್ಕೊಡ್ದು, ತೆಗೆಸ್ಬಿಡ್ರಿ. ಹಿಂದೆ ಇತ್ತಲ್ಲ ಮೊದಲು, ಬಸವ ಪೂರ್ವ ಕಾಲದಲ್ಲಿ ಇತ್ತದು, ಅವಾಗೇನು ಜಾತಿ ಇರಲಿಲ್ಲ ತಿಳ್ಕೊಳ್ಳಿ. ಇದನ್ನು ಹೇಳ್ತೀನಿ, ಎಲ್ಲ ದ್ರಾವಿಡ ಶಿವಭಕ್ತರೆಲ್ಲ ಒಂದೇ ಆಗಿದ್ದರು. ನೀವು ಯಾವುದು ಹೊಸದು ಮಾಡಿಲ್ಲ, ನಾನು ಹೇಳ್ತೀನಿ ನೋಡಿ. ಶಿವಭಕ್ತರೆಲ್ಲ ಒಂದೇ ಆಗಿದ್ದರು, ಎಲ್ಲರೂ ಶಿವನ ಪೂಜೆ ಮಾಡ್ತಿದ್ರು, ವಿಭೂತಿ ಧರಿಸ್ಕೊಂತ ಇದ್ದರು. ಎಕ್ಸೆಪ್ಟು ರುದ್ರಾಕ್ಷಿ ವಿಭೂತಿ ಮಂತ್ರ ಇರಲಿಲ್ಲ, ಬಿಟ್ಟರೆ ಎಲ್ಲರೂ ಶಿವನ ಭಕ್ತರೇ ಆಗಿದ್ದರು. ಯಾರೋ ಕೆಲವರು ವೈಷ್ಣವ ಧರ್ಮದ ಪ್ರಭಾವದಿಂದ ದಾಸರಾದರು, ಬಿಟ್ಟರೆ ಎಲ್ಲ ಅಖಂಡ ಭಾರತವೇ ಶಿವಭಕ್ತಿ ಅನ್ನೋದು ನಮಗೆ ಚೆನ್ನಾಗಿ ದೃಢವಾಗಿ ಗೊತ್ತಿದೆ. ಆದ್ದರಿಂದ ಅನಂತರ ಹುಟ್ಟತಕ್ಕಂಥವು ಇವು ಜಾತಿ, ಇವೆಲ್ಲ ಬರೆಸ್ತಕ್ಕಂಥದ್ದು ಕೇವಲ ಅವು ಕಸುಬುಗಳು. ಜಾತಿ ಅನ್ನೋದು ಅವು ಏನು ಇದಲ್ಲ, ನಿಮ್ಮ ಮಾಡೋ ಕಸುಬನ್ನು ಬರೆಸಿದ್ರೆ ಅಷ್ಟೇ. ನೀವು ಯಾರ ಮನೆ ಅಂತ ಗುರುತಿಸ್ಕೊಳ್ಳೋಕ್ಕೆ ನಾನು ಕುರುಬರ ಮನೇನು, ನಾನು ಕುಂಬಾರರ ಮನೇನು ಅಂತ ಬರ್ಸಿರೋದು ಬಿಟ್ಟರೆ ಮತ್ತೇನೂ ಇಲ್ಲ. ಅದರಲ್ಲಿ ಏನು ಸಾರ ಸತ್ವನೇ ಇಲ್ಲ. ಅದನ್ನು ರಾಜಕೀಯಕ್ಕೆ ಬಳಸ್ಕೊಂಡು ಮತ್ತೆ ಅದಕ್ಕೊಂದೊಂದು ಜಾತಿಗೊಂದು ಮಠ ಮಾಡ್ಕೊಂಡು ಇವತ್ತೆಲ್ಲ ಗಬ್ಬೆದ್ದು ಕುಂತಿದೆ ಅಂದರೆ ಇದಕ್ಕೆಲ್ಲ ಕಾರಣ ಇಂಥ ವ್ಯವಸ್ಥೆಗಳು, ಇಂಥ ಅಜ್ಞಾನಿಗಳು ಅಂತಕ್ಕಂಥದ್ದನ್ನು ನಾನು ಬಹಳ ನಿರ್ಭಯಲಾಗಿ ಬಯಲು ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಾಯಿದ್ದೀನಿ. ನಟರಾಜ ಉಳಿಯಾರ ಅಂತ ಯಾರೊಬ್ಬರು ಮಾಡ್ತಾ ಇದ್ದಾರಲ್ಲ, ಪವಾಡ ಬಯಲು ಮಾಡೋದು, ಅದೊಂದು ರೀತಿ ಅದು. ಆದರೆ ನಮ್ಮದು ಈ ರೀತಿ ಪವಾಡ ಬಯಲು ಮಾಡೋದೇ ಬೇರೆ. ಇದು ಸಮಾಜದಲ್ಲಿರ್ತಕ್ಕಂಥ ಒಂದು ಪಿಡುಗುಗಳನ್ನು ಸುಮ್ಮನೆ ಕಚ್ಚಾಡ್ತಕ್ಕಂಥದ್ದು, ನಷ್ಟ ಮಾಡ್ತಕ್ಕಂಥದ್ದು, ತಮ್ಮ ವೈಯಕ್ತಿಕ ಲಾಭಿಗಾಗಿ ಯಾರನ್ನು ತುಳಿತಕ್ಕಂಥದ್ದು ಇದೆಯಲ್ಲ, ಗೊಂದಲವನ್ನು ಏರ್ಪಡಿಸ್ತಕ್ಕಂಥದ್ದು, ಇದು ಒಂದು ರೀತಿ ಪವಾಡ ಬಯಲು. ಇದು ನಿಜವಾದ ಪವಾಡ. ಹಂಗಾಗಿ ಇಲ್ಲಿ ನಮ್ಮ ಸಂಶೋಧನೆಗಳ ಪ್ರಕಾರ ಏನೇ ಇರ್ಬೋದು, ಹಿಂದಿನ ಕಾಲದ್ದು ಹಳೇದೇ, ಹೊಸದೇ. ಅದೇನೋ ಆಗೋಗಿರುತ್ತೆ. ಯಾರು ಕೂಡ ಏನು ಖಂಡ ಇತಿಹಾಸ ಬರೆಯಲ್ಲ, ಯಾರು ಶಾಸನ ನೋಡಿ ಏನು ಜೀವನ ಮಾಡಲ್ಲ, ಶಾಸನ ನೋಡಿ ಊಟ ಮಾಡಲ್ಲ. ಏನೋ ಅದೊಂದು ಮಠ ಹುಟ್ಟಿರುತ್ತೆ, ಇದೊಂದು ಹುಟ್ಟಿರುತ್ತೆ, ಏನೋ ಆಗಿರುತ್ತೆ. ಹಿಂದಿನ ಕತೆ ಇಟ್ಕೊಂಡು ನೀವು ಎಷ್ಟು ವರ್ಷ ನಿಮ್ಮ ಪ್ರತಿಷ್ಠೆಗೋಸ್ಕರ ಜಗಳ ಮಾಡಿ ಜನಗಳನ್ನು ಮನಸ್ಸನ್ನು ಕೆಡಿಸಿ ನೀವು ಹಿಂಗೆ ಮಾಡ್ತಾ ಇದ್ದೀರಲ್ಲ, ಅದು ಖಂಡನೀಯ, ಅದು ಒಳ್ಳೆಯದಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಪೀಠ ಮಾಡ್ಕೊಳ್ಳೋದು ಏನು ದೊಡ್ಡದು? ಇವತ್ತು ಬೆಳಗಾಗೋದ್ರೊಳಗೆ ಒಂದು ಪೀಠ ಹುಟ್ಟುತ್ತದವೆ, ಮತ್ತು ಬೆಳಗಾಗೋದ್ರೊಳಗಲ್ಲೇ ಹೋಗ್ತದವೆ. ಇದು ನಿಮ್ದು ಯಾವ ಮಹಾ ಇದ್ರ ಮುಂದೆ? ನನ್ನ ಪ್ರಶ್ನೆ. ಪೀಠ ಮಾಡ್ಕೊಳ್ರಿ, ಏನಂತೆ, ಇದ್ದತ್ರ ಮಾಡ್ಕೊಳೋದು ಅಷ್ಟೇ. ಈಗ ನಮ್ಮ ಸಂಶೋಧನೆಗಳ ಪ್ರಕಾರ ಉಜ್ಜಿನಿ ಪೀಠ ನಿಮ್ಮದೇ ಅಂತ ನಿಮ್ಮ ವಾದ. ಆದರೆ ಇಲ್ಲಿ ಸಿರಿಗೆರೆಯಲ್ಲಿ ಒಂದು ಮಠ ಮೊದಲೇ ಇದೆ, ಪಂಚಮಠ ಅಂತ ಒಂದು ಮಠ ಮೊದಲೇ ಇದೆ. ಅಲ್ಲಿ ಶಾಸನೋಕ್ತವಾಗಿ ಚಿತ್ರದುರ್ಗದ ಇಸಾಮುದ್ರದ ಕಲ್ಲೇಶ್ವರ ದೇವಾಲಯದ ಕ್ರಿಸ್ತಶಕ 937ನೇ ಇಸ್ವಿ ಪ್ರಕಾರ ಅಲ್ಲಿ ಪಂಚಮಠ ಇತ್ತು, ಒಂದು ಶಾಖಾ ಮಠ, ಉಜ್ಜಿನಿ ಶಾಖಾ ಮಠ ಇತ್ತು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಆಮೇಲೆ ಉಜ್ಜಿನಿ ಪೀಠದ ಇತಿಹಾಸದಲ್ಲೂ ಕೂಡ ನಮ್ಮ ಸಿರಿಗೆರೆಯ ಮಳೆ ಮಠಕ್ಕೆ ಮರಳು ಸಿದ್ದನೇ ಅಧಿಕಾರಿ ಅಂತಕ್ಕಂಥದ್ದನ್ನು ಕೂಡ ಅವರು ಅಲ್ಲೊಂದು ಕಡೆ ಹೇಳಿದ. ಅದನ್ನು ಕೂಡ ನಾನು ಓದಿದ್ದೀನಿ. ಇಂಥವೆಲ್ಲ ನಮ್ಮ ಗಮನಕ್ಕೆ ಬಂದಿದ್ದಾವೆ. ಆಮೇಲೆ ಯಾವುದು ಬೇಕಿಲ್ಲ, ಉಜ್ಜಿನಿಯಲ್ಲಿ ಯಾವ ರಾಜ ಆಳ್ತಾ ಇದ್ನೋ ಅದೇ ರಾಜ ಇಲ್ಲೂ ಕೂಡ ಒಬ್ಬ ಸಾಮಂತ ರಾಜನ ಬಿಟ್ಟಿದ್ದ. ಅಲ್ಲಿ ಒಂದು 4-5 ಸಿರಿಗೆರೆ ಸುತ್ತಮುತ್ತ ಇರತಕ್ಕಂಥ 4-5 ಹಳ್ಳಿಗಳನ್ನು ದತ್ತಿ ಕೊಟ್ಟ. ಅಲ್ಲಿರ್ತಕ್ಕಂಥ ಪಂಚಮಠದ ಆಚಾರ್ಯರಿಗೆ ಲಾಕೋಳ ಪಂಚಮಠ ಅದು ಕೊಟ್ಟ ಅಂತಿದೆ. ಬಹುಶಃ ಅದೇ ಮಠವನ್ನೇ ನೀವು ಮುಂದುವರಿಸಿರ್ಬೋದು ಅಂತಕ್ಕಂಥದ್ದು ನಮ್ಮ ಒಂದು ಊಹೆ. ಅದರಿಂದ ಸಿರಿಗೆರೆಯಲ್ಲೇ ಹೇಳಿದ್ದಾರೆ ಅವರು, ಬೇರೆ ಊರಾಗೆ ಏನು ಹೇಳಿಲ್ಲ ಅವರು. ಇವೆಲ್ಲ ನಾವು ಕೂಡ ಯೋಚನೆ ಮಾಡ್ತಕ್ಕಂಥ ವಿಷಯ ಅದಾವೆ. ಸುಮ್ಮನೆ ಹಿಂಗೆ ನೀವು ಸಮಾಜದಲ್ಲಿ ಯಾರೋ ಕಿತ್ತಾಡಿದರು. ಈಗ ಇವತ್ತು ಮಠಗಳೇ ಬೇಡ ಅನ್ನೋ ತೀರ್ಮಾನಕ್ಕೆ ಜನ ಬಂದಿದ್ದಾರೆ. ಒಳ್ಳೇದಿದ್ದರೆ ಇರಲಿ ಮಠ. ಏನೋ ವಿದ್ಯಾಸಂಸ್ಥೆ ಮಾಡಿದ್ರು, ಹಿಂದೆ ಮಾಡಿದ್ರು, ನೀವು ಯಾವುದು ಹೊಸದಿಲ್ಲ ಅಂತ. ಅವತ್ತಿನ ಮುಗ್ಧ ಕಾಲದಲ್ಲಿ ಏನು ಗೌರ್ಮೆಂಟ್ ಸಂಬಳ ಇಲ್ಲದಂಥ ಕಾಲದಲ್ಲಿ ಪುಕ್ಕಟೆಯಾಗಿ ವಿದ್ಯೆಯನ್ನು ಕಲಿಸ್ಕೊಡ್ತಾ ಇದ್ದಂಥ ಕಾಲ ಹೆಂಗಿದೆ. ಇವತ್ತು ನೀವು ಅನುದಾನಗಳನ್ನು ತಗೊಂಡು ಸರ್ಕಾರದಿಂದ ಕೋಟ್ಯಾಂತರ ತಗೊಂಡು ಮಾಡೋದು ಹೆಂಗಿದೆ, ಕ್ಯಾಪಿಟೇಷನ್ ಮಾಡೋದು ಹೆಂಗಿದೆ, ನೀವು ಯೋಚನೆ ಮಾಡಬೇಕು ಇವನ್ನೆಲ್ಲವ. ಅದಕ್ಕೆ ನಾವು ಸನಾತನ ಧರ್ಮ ಸಂಸ್ಕೃತಿಯನ್ನು, ವೀರಶೈವ ಧರ್ಮದ ಜಂಗಮರು ಏನೇನು ಕೊಡುಗೆ ಕೊಟ್ಟಿದ್ದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಎತ್ತಿ ಪ್ರಧಾನವಾಗಿ ಹೇಳಬೇಕು. ಸುಮ್ಮನೆ ಹಳೆದೆಲ್ಲ ಮರೆತುಬಿಟ್ಟು ಇದೆಲ್ಲ ಭೂಗತವಾಗೋಯ್ತು, ಸಮಾಧಿ ಆಗೋಯ್ತು, ಆ ಸಮಾಧಿ ಮೇಲೆ ನಾವೇನು ಬೇಕಾದ್ರೂ ಕಟ್ಬೋದು ಅಂತ ಹೋದರೆ ಅದು ಸಾಧ್ಯವಾಗದ ಮಾತು. ಅದರ ಪರಂಪರೆಯನ್ನು ಹಿಡಿದಿರ್ತಕ್ಕಂಥ ಅದರ ಒಂದು ವಾರಸ್ದಾರ ಇದ್ದೇ ಇರ್ತಾರೆ. ಅದಕ್ಕೆ ಸನಾತನ ಧರ್ಮದ ವಾರಸ್ದಾರ ಯಾರು ಅಂದರೆ ವೀರಶೈವ ಜಂಗಮರು. ಅವರೇನು ಅನ್ಯಾಯ ಕೇಳ್ತಾರೆ ಅಷ್ಟೇ. ನ್ಯಾಯವಾದ್ದನ್ನು ಅನ್ಯಾಯ ಖಂಡಿಸ್ತಾರೆ, ನ್ಯಾಯ ಎತ್ತಿಡಿತಾರೆ, ಬಿಟ್ಟರೆ ಇಲ್ಲಿ ಇನ್ನೇನೂ ಇಲ್ಲ. ಅದರಿಂದ ಉಜ್ಜಿನಿ ಪೀಠ ನಮ್ಮದು, ಇನ್ನೊಂದು ಯಾವುದೋ ಬ್ರಹ್ಮಾಪುರಿ ಪೀಠವೇ ನಮ್ಮದು ಅಂತ ಹೊರಟದಾರೆ ಈಗ ಕುರುಬರು. ಇದಕ್ಕೇನು ಹೇಳ್ತೀರಿ? ಹೀಗಾಗಿ ನಾವು ಪ್ರಧಾನವಾಗಿ ಇವೆರಡೂ ಬಗೆಹರಿಬೇಕು. ಮೊದಲು ರೇವಣ ಸಿದ್ಧರ ಶಾಂತ ಧರ್ಮ ಎಲ್ಲಿಂದ ಬಂತು, ಮರುಳು ಸಿದ್ಧರ ಮರುಳು ಧರ್ಮ ಎಲ್ಲಿಂದ ಬಂತು ಅನ್ನೋದೇ ಇಲ್ಲಿ ಮುಖ್ಯ ಪ್ರಶ್ನೆ.
ಇವೆರಡು ತೀರ್ಮಾನ ಆಯ್ತು ಅಂದರೆ ನಿಮ್ಮಿಬ್ಬರ ಎರಡು ಚಾಪ್ಟ್ರು ಕ್ಲೋಸ್ ಆಗೋಗುತ್ತೆ ಅಲ್ಲಿ. ಅದಕ್ಕೋಸ್ಕರ ನಾವು ಅದನ್ನೇ ಈಗ ಮಾಡಿಟ್ಟಿದ್ದೀವಿ, ರೆಡಿ ಮಾಡಿಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲವನ್ನೂ ಮಾಡಿದ್ದೀವಿ. ಇದನ್ನು ಒಪ್ಪತಕ್ಕಂಥದ್ದು ಬಿಡತಕ್ಕಂಥದ್ದು ನಿಮಗೆ ಸೇರಿದ್ದು. ಅಂತೂ ಸಂಶೋಧನೆ ಅಂತೂ ಪರಿಪೂರ್ಣವಾಗಿ ಪಾಪ ಅವರು ಲೋಕಾಯತ ಶಾಕ್ತ ಶೈವ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಮೇಧಾವಿ ಆತ, ಇಂಗ್ಲೀಷ್ ಲೆಕ್ಚರರು ಅಷ್ಟೇ. ಆತ ಆ ಎರಡು ಮಾತೇ ಇಲ್ಲ ಸಂಶೋಧನೆಯಲ್ಲಿ. ಹಿಂದಿನ ಎರಡು ಸಂಶೋಧಕರನ್ನು ಮೀರಿಸ್ತಕ್ಕಂಥ ಪ್ರಭಾವಿ ಸಂಶೋಧಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದನ್ನು ನಾನು ಅನುಮೋದಿಸ್ತೀನಿ, ಆತನ ಸಂಶೋಧನೆಯನ್ನು ನಾನು ಅನುಮೋದಿಸ್ತೀನಿ. ನನಗೂ ಕೂಡ ಆತನ ಸಂಶೋಧನೆ ಬಹಳ ಕರಾರುವಾಕ್ಕಾಗಿದೆ ಅಂತಕ್ಕಂಥ ಒಂದು ತೀರ್ಮಾನದಲ್ಲಿ ನಾನು ಕೂಡ ಇದ್ದೇನೆ. ನೋಡಿ, ಇವತ್ತು ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗಲಿಲ್ಲ. ಈಗ ಮತ್ತೆ 30 ನಿಮಿಷ ಆಯಿತು. ಮುಂದಿನ ಒಂದು ಇದನ್ನು